UAE ರಾಷ್ಟ್ರವು ಕೋವಿಡ್-19 ಎಂಬ ಮಹಾಮಾರಿಯನ್ನು ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ. ಇಲ್ಲಿ ಫೆಬ್ರವರಿ ಅಂತ್ಯದಿಂದ ಕೋವಿಡ್-19 ಕೇಸ್ಗಳು ಕಾಣಲು ಶುರುವಾಯಿತು. ಅದೇ ಥರ ಅದು ಜಾಸ್ತಿ ಆಗ್ತಾ ಹೋಗಿ ಮೇ ಅಲ್ಲಿ ಪೀಕ್ ಮುಟ್ಟಿ ಈಗ ಜುಲೈಯಿಂದ ಕಡಿಮೆ ಆಗ್ತಾ ಇದೆ. ಇಲ್ಲಿ ಎಲ್ಲ ಕಾರ್ಯಗಳು ಸಹಜ ಸ್ಥಿತಿಗೆ ಮರಳಿದೆ. UAE ಸರ್ಕಾರವು ಮಾಲ್ಗಳನ್ನು ಹಾಗೂ ರೆಸ್ಟೋರೆಂಟ್ಗಳು, ಆಫೀಸ್ಗಳಿಗೆ ಹಾಗೂ ಪ್ರಾರ್ಥನೆ ಮಂದಿರಗಳಿಗೆ ಓಪನ್ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಈ ಎಲ್ಲ ಕಾರಬಾರಗಳು ಸೇಫ್ ಡಿಸ್ಟೆನ್ಸಿಂಗ್ ಮೆಜರ್ಸ್ಗಳನ್ನು ಪಾಲನೆ ಮಾಡಿಕೊಂಡು ಮಾಡಬೇಕಾಗಿದೆ. ಅದೇ ಥರ ಈ ದುಬೈ ಪ್ರವಾಸಿ ಕೇಂದ್ರವಾದುದರಿಂದ ಇಲ್ಲಿ ವಿಸಿಟ್ ವೀಸಾವನ್ನು ಶುರು ಮಾಡಿದ್ದಾರೆ ಪ್ರವಾಸಿಗಳನ್ನು ಬರಮಾಡಿಕೊಳ್ಳಲು. ಹಾಗೂ UAE ರೆಸಿಡೆಂಟ್ಸ್ಗಳು ಬೇರೆ ದೇಶದಲ್ಲಿದ್ದವರು ಈಗ ವಾಪಸ್ ಬರಲು ಅವಕಾಶ ಮಾಡಿಕೊಟ್ಟಿದೆ. UAE ಸರ್ಕಾರವು ಈ ಕೋವಿಡ್-19 ಅನ್ನು ತಡೆಗಟ್ಟಲು ಬಹಳ ಸ್ಟ್ರಾಟಜಿಗಳನ್ನು ಅಳವಡಿಸಿಕೊಂಡಿದೆ. ಕೆಲವೊಂದು ನಾನು ಹೇಳಲು ಪ್ರಯತ್ನಿಸುತ್ತೇನೆ. ಒಂದು ನ್ಯಾಷನಲ್ ಸ್ಟೆರಿಲೈಸೇಷನ್ ಪ್ರೋಗ್ರಾಮ್ ಅಂತ ಶುರು ಮಾಡಿ ಅದರಲ್ಲಿ ಅವರು ಎಲ್ಲ ಪಬ್ಲಿಕ್ ಪ್ಲೇಸ್ಗಳು ಹಾಗೂ ಬಸ್, ಮೆಟ್ರೋಗಳು ಇಲ್ಲಿ ಡಿಸ್ಇನ್ಫೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಹಾಗೂ ರಿಸ್ಟ್ರಿಕ್ಷನ್ ಆಫ್ ಪಬ್ಲಿಕ್ ಮೂವ್ಮೆಂಟ್ ಅಂದರೆ ಪಬ್ಲಿಕ್ ಹೊರಗಡೆ ಹೋಗೋದನ್ನು ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಕಂಪ್ಲೀಟ್ ಲಾಕ್ಡೌನ್ ಮಾಡಿ ಡೇ ಟೈಮಲ್ಲಿ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಪರ್ಮಿಷನ್ ತಗೊಂಡು ಬೇಕಾದ ಕೆಲಸಗಳನ್ನು ಮಾಡಬಹುದಾಗಿತ್ತು. ಹಾಗೂ ಎಲ್ಲ ಮಾಲ್ಗಳು, ಆಫೀಸ್ಗಳು, ರೆಸ್ಟೋರೆಂಟ್ಗಳು, ಪ್ರಾರ್ಥನಾ ಮಂದಿರಗಳನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದರು. ಎಲ್ಲ ಆಫೀಸ್ಗಳಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಅವಕಾಶ ಮಾಡಿಕೊಟ್ರು. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಸ್ಟ್ರಾಟಜಿ ಅಂದರೆ ಟೆಸ್ಟಿಂಗ್ ಆ್ಯಂಡ್ ಐಸೋಲೇಟಿಂಗ್, ಆದಷ್ಟು ಟೆಸ್ಟ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಮೊದಲನೇದಾಗಿ ಈ ಟೆಸ್ಟಿಂಗನ್ನು ಕೆಲವು ಸರ್ಕಾರ ಆಸ್ಪತ್ರೆಯಲ್ಲಿ ಮಾತ್ರ ಮಾಡಲು ತೊಡಗಿದರು. ಆದರೆ ಒಂದೇ ತಿಂಗಳಲ್ಲಿ ಕೆಲವು ಸೆಂಟರ್ಗಳಲ್ಲಿ ಶುರು ಮಾಡಿದರು ಟೆಸ್ಟಿಂಗ್ ಮಾಡಲಿಕ್ಕೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಪರ್ಮಿಷನ್ ಕೊಟ್ಟರು. ಹಾಗೂ ವಾಲಂಟ್ರಿ ಟೆಸ್ಟಿಂಗ್ ಸೆಂಟರ್ಸ್ ಮಾಡಲಿಕ್ಕೆ ಶುರು ಮಾಡಿದರು. ಡ್ರೈವ್-ಇನ್ ಸೆಂಟರ್ಸ್ ಅಂದರೆ ಕಾರಲ್ಲಿ ಕೂತ್ಕೊಂಡೇ ಟೆಸ್ಟಿಂಗ್ ಮಾಡಿ ಮನೆಗೆ ಹೋಗ್ಬೋದಾಗಿತ್ತು. ಸೊ ಈ ಟೆಸ್ಟಿಂಗ್ ಕೋವಿಡ್-19 ಟೆಸ್ಟಿಂಗ್ಗೆ ಫಿಕ್ಸ್ಡ್ ಫೀಸನ್ನು ಮಾಡಿದರು. ಸೊ ಎಲ್ಲ ಕಡೆ ಒಂದೇ ಫೀಸ್ ಟೆಸ್ಟಿಂಗ್ ಮಾಡಲಿಕ್ಕೆ. ಹಾಗೂ ಇಲ್ಲಿ ತನಕ 500,000ಕ್ಕಿಂತ ಜಾಸ್ತಿ ಟೆಸ್ಟಿಂಗ್ ಮಾಡಿ ಐಸೋಲೇಟ್ ಮಾಡಲಿಕ್ಕೆ ಶುರು ಮಾಡಿದರು. ಈ ಐಸೋಲೇಷನ್ ಮಾಡಲಿಕ್ಕೆ ಬೇಕಾದಷ್ಟು ಫೆಸಿಲಿಟಿ ಬೇಕಾಗ್ತದೆ. ಅದಕ್ಕೋಸ್ಕರ 5,000 ಬೆಡ್ಡೆಡ್ ಫೀಲ್ಡ್ ಹಾಸ್ಪಿಟಲನ್ನು ಓಪನ್ ಮಾಡಿದರು. ಸೊ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಹೆಲ್ಪ್ಲೈನ್ ಸೆಂಟರ್ಗಳು. ಹೆಲ್ಪ್ಲೈನ್ ಈಚ್ ಎಮಿರೇಟ್ಸ್, ಫಾರ್ ಎಕ್ಸಾಂಪಲ್ ದುಬೈಗೆ DHA ಅಂತಿದೆ, ದುಬೈ ಹೆಲ್ತ್ ಅಥಾರಿಟಿ. ಶಾರ್ಜಾ, ಅಜ್ಮಾನ್ ಸ್ಟೇಟ್ಸ್ಗಳಿಗೆ MOH ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂತ ಇದೆ. ಅದೇ ಥರ ಅಬುದಾಬಿಗೆ ಹಾತ್ ಅಂತ ಇದೆ. ಸೊ ಇವರ ಮೂಲಕ ಆ್ಯಂಬುಲೆನ್ಸ್ ಸರ್ವಿಸ್ಗಳು, ಸೊ ನೀವು DHA ಹೆಲ್ಪ್ಲೈನ್ಗೆ ಫೋನ್ ಮಾಡಿದರೆ ಅಥವಾ MOH ಹೆಲ್ಪ್ಲೈನ್ ಫೋನ್ ಮಾಡಿದರೆ ಈ ಆ್ಯಂಬುಲೆನ್ಸ್ ಸರ್ವಿಸ್ಗಳು ನಿಮಗೆ ಡೈರೆಕ್ಷನ್ ಮಾಡ್ತವೆ. ಎಲ್ಲಿ ಟೆಸ್ಟ್ ಮಾಡ್ಬೋದಾಗಿದೆ ಅಥವಾ ಟೆಸ್ಟಿಂಗ್ ಮಾಡಿದ ಮೇಲೆ ಇಲ್ಲಿ ಕೇಸ್ ಕ್ಯಾಟಗರಿ ಮಾಡಿ, ಮೈಲ್ಡ್ ಕೇಸಸ್, ಮಾಡ್ರೇಟ್ ಅಥವಾ ಸಿವಿಯರ್ ಕ್ಯಾಟಗರಿ ಮಾಡಿ ಯಾವ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಲ್ಲಿಗೆ ಎಲ್ಲಿ ಟೆಸ್ಟ್ ಮಾಡ್ಬೋದಾಗಿದೆ ಅಥವಾ ಟೆಸ್ಟಿಂಗ್ ಮಾಡಿದ ಮೇಲೆ ಇಲ್ಲಿ ಕೇಸ್ ಕ್ಯಾಟಗರಿ ಮಾಡಿ, ಮೈಲ್ಡ್ ಕೇಸಸ್, ಮಾಡ್ರೇಟ್ ಅಥವಾ ಸಿವಿಯರ್ ಕ್ಯಾಟಗರಿ ಮಾಡಿ ಯಾವ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡುವ ಫೆಸಿಲಿಟಿ ಮಾಡಿದ್ದಾರೆ. ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಸಿಸ್ಟಮ್ ನಡೀತಾ ಇದೆ. ಅಂದರೆ ಎಲ್ಲ ಮ್ಯಾಕ್ಸಿಮಮ್ ಜನರು ಅವರಿಗೆ ಹೆಲ್ತ್ ಇನ್ಶೂರೆನ್ಸ್ ಇರ್ತದೆ. ಅದು ಹೆಲ್ತ್ ಇನ್ಶೂರೆನ್ಸ್ ಕ್ಯಾಟಗರಿ ಬೇಸ್ಡ್ ಆಗಿರ್ತದೆ. ಎಲ್ಲ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಈ ಕೋವಿಡ್-19 ಪ್ಯಾಂಡಮಿಕ್ ಶುರು ಆದಮೇಲೆ ಈ ಕ್ಯಾಟಗರೈಸೇಷನ್ ಅಂತ ತೆಗೆದುಬಿಟ್ಟಿದ್ದಾರೆ. ಸೊ ಎಲ್ಲಿ ಬೆಡ್ ಇದೆ ಅಲ್ಲಿ ಪೇಷಂಟ್ ಅಡ್ಮಿಟ್ ಮಾಡಲಿಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅವರು ರಿಫ್ಯೂಸ್ ಮಾಡುವಂತಿಲ್ಲ. ಇರೆಸ್ಪೆಕ್ಟಿವ್ ಆಫ್ ಇನ್ಶೂರೆನ್ಸ್ ಕ್ಯಾಟಗರಿ, ಇನ್ಶೂರೆನ್ಸ್ ಇಲ್ಲದವರಿಗೂ ಗೌರ್ಮೆಂಟ್ ವತಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಕವರ್ ಕೊಟ್ಟಿದ್ದಾರೆ. ಅಂದರೆ ಟೆಸ್ಟಿಂಗ್ ಹಾಗೂ ಟ್ರೀಟ್ಮೆಂಟ್ಗೆ ಫ್ರೀಯಾಗಿ ಮಾಡಬಹುದಾಗಿತ್ತು.
ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ಕೆಲವು ಕೋವಿಡ್-19 ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಲು ಬಯಸುತ್ತೇನೆ. ಒಂದು ಅಂದರೆ 70-80% ಆಫ್ ಕೋವಿಡ್-19 ಇನ್ಫೆಕ್ಷನ್ ಇರುವವರು ಮೈಲ್ಡ್ ಅಥವಾ ಸಿಂಪ್ಟಮ್ಯಾಟಿಕ್ ಆಗಿರ್ತದೆ. ಸೊ ಹೆದರುವ ಅಗತ್ಯವಿರುವುದಿಲ್ಲ. 10-15% ಮಾಡ್ರೇಟ್ ಸಿಂಪ್ಟಮ್ಸ್ ಆಗಿರ್ತದೆ. ನ್ಯೂಮೋನಿಯಾಯಿಂದ ಅಡ್ಮಿಟ್ ಆಗಿರ್ತಾರೆ. ಅಡ್ಮಿಟ್ ಆಗುವ ಅವಶ್ಯಕತೆ ಇರ್ತದೆ. ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಮಾಡುವ ಅವಶ್ಯಕತೆ ಇರುತ್ತದೆ. ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರ್ತದೆ ಅವರಿಗೆ. ಅಂಥವರು ರಿಕವರ್ ಆಗ್ತಾರೆ. ಆಲ್ಮೋಸ್ಟ್ 5-10% ಸಿವಿಯರ್ ಇಲ್ನೆಸ್ಸಿಂದ ಬಳಲ್ತಾರೆ. ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗ್ತದೆ. ಅದರಲ್ಲೂ ಎಲ್ಡರ್ಲಿ ಪಾಪ್ಯುಲೇಷನ್ ಅಬೌವ್ 65 year old, ಡಯಾಬಿಟಿಕ್ ಪೇಷಂಟ್ಸ್, ಅನ್ಕಂಟ್ರೋಲ್ಡ್ ಮತ್ತು ಕ್ಯಾನ್ಸರ್ ಪೇಷಂಟ್ಗಳು ಇವರು ಹೈ ರಿಸ್ಕ್ ಅನ್ಸ್ಕೊಂಡಿದ್ದಾರೆ. ಇವರಿಗೆ ಮಾನಿಟರಿಂಗ್ ಬೇಕಾಗ್ತದೆ. ಕೆಲವು ಟ್ರೀಟ್ಮೆಂಟ್ ಆಪ್ಷನ್ಗಳು ಇದೆ ಕೋವಿಡ್-19ಗೆ, ಆದರೆ ಯಾವುದು ಡೆಫಿನೆಟ್ ಅಂತ ಇಲ್ಲ. ಕೆಲವು ಟ್ರಯಲ್ಗಳು ನಡೀತಾ ಇದ್ದಾವೆ. ಸ್ಟೆರಾಯ್ಡ್ಗಳು ಯೂಸ್ ಮಾಡಿದ್ದಾರೆ. ಕೆಲವು ಮೆಡಿಸಿನ್ಗಳು ಟ್ರಯಲ್ಗಳು ನಡೀತಾ ಇವೆ. ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಪ್ರಿವೆನ್ಷನ್. ಸೊ ಪ್ರಿವೆಂಟಿವ್ ಮೆಜರ್ಸ್ ತುಂಬ ಇಂಪಾರ್ಟೆಂಟ್. ಇದು ಡೆಫಿನೆಟಿವ್ ಮೆಜರ್ಸ್ ಯಾವುದಂದರೆ ಮಾಸ್ಕ್ ಧರಿಸೋದು, ಸೇಫ್ ಡಿಸ್ಟೆನ್ಸಿಂಗ್ ಮತ್ತು ಹ್ಯಾಂಡ್ ವಾಶ್, ಇದು ತುಂಬ ಇಂಪಾರ್ಟೆಂಟ್. ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಈ ಕೋವಿಡ್-19 ಪ್ಯಾಂಡಮಿಕ್ ಜೊತೆಗೆ ಇನ್ಫೋಡೆಮಿಕ್ ಅಂತ ಒಂದು ಟರ್ಮ್ ಹೇಳಲು ಬಯಸ್ತೇನೆ. ಇದೇನೆಂದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ತಪ್ಪು ಇನ್ಫಾರ್ಮೇಷನ್ಗಳನ್ನು ಸ್ಪ್ರೆಡ್ ಮಾಡೋದು. ವಾಟ್ಸಪ್ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಕೋವಿಡ್-19 ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದು ಅಥವಾ ಅದ್ರ ಬಗ್ಗೆ ತಪ್ಪು ಇನ್ಫಾರ್ಮೇಷನ್ಗಳು ಸ್ಪ್ರೆಡ್ ಮಾಡೋದು, ಇದು ತುಂಬ ಡೇಂಜರ್ ಆಗಿರ್ತದೆ. ಈ ಕಮ್ಯುನಿಕೇಷನ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಬೇಕಾಗ್ತದೆ. ಇದಕ್ಕೋಸ್ಕರ ಈ ಹೆಲ್ಪ್ಲೈನ್ಗಳು ತುಂಬ ಇಂಪಾರ್ಟೆಂಟ್. ಹೆಲ್ತ್ ಕೇರ್ ವರ್ಕರ್ಸ್ಗಳ ಹೆಲ್ಪ್ಲೈನ್ಗಳು ಇವರ ಕನ್ಫ್ಯೂಷನನ್ನು ಕ್ಲಿಯರ್ ಮಾಡಬೇಕಾಗ್ತದೆ. ಇದು ತುಂಬ ಹೆಲ್ಪ್ಫುಲ್ ಈ ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ. ಇಲ್ಲಿಯ ಹೆಲ್ತ್ ಸಿಸ್ಟಮ್ ಬಗ್ಗೆ ಹೇಳಲು ಬಯಸುತ್ತೇನೆ. ಇದೇ ಮೊದಲೇ ಹೇಳಿದ ಹಾಗೆ ಹೆಲ್ಪ್ಲೈನ್ ಮೂಲಕ ಆ್ಯಂಬುಲೆನ್ಸ್ ಸರ್ವಿಸ್ ಮುಖಾಂತರ ಪೇಷಂಟ್ಗಳನ್ನು ಆಸ್ಪತ್ರೆಗೆ ತಲುಪಿಸುವ ಕಾರ್ಯವನ್ನು ನಡೆಯುತ್ತಿತ್ತು. ಹಾಗೂ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳನ್ನು ಕೋವಿಡ್ ಸೆಂಟರ್ ಆಗಿ ಮಾರ್ಪಡಲಾಗಿತ್ತು, ಎಸ್ಪೆಷಲಿ ಪೀಕ್ ಟೈಮಲ್ಲಿ. ಮತ್ತು ಫೀವರ್ ಆ್ಯಂಡ್ ಕಾಫ್ ಕ್ಲಿನಿಕ್ ಅಂತ ಪ್ರೈವೇಟ್ ಆಸ್ಪತ್ರೆಗಳಲ್ಲೂ ಹೆಲ್ತ್ ಸೆಂಟರ್ಗಳಲ್ಲೂ ಶುರು ಮಾಡಿದರು. ಅದರ ಮುಖಾಂತರ ಜನರು ಹೋಗಿ ಟೆಸ್ಟಿಂಗ್ ಮಾಡಿ ಆಮೇಲೆ ಅವರಿಗೆ ಹೆಲ್ಪ್ಲೈನ್ ಮೂಲಕ ಗೈಡ್ ಮಾಡಲಾಗಿತ್ತು. ಯಾವ ಆಸ್ಪತ್ರೆಗೆ ಹೋಗ್ಬೋದು, ಎಲ್ಲಿ ಬೆಡ್ ಇದೆ, ಅದರ ಪ್ರಕಾರ ಅವರಿಗೆ ಡೈರೆಕ್ಟ್ ಮಾಡಲಾಗಿತ್ತು. ಮತ್ತು ಈ ಕೋವಿಡ್ ಅನ್ನು ಮೈಲ್ಡ್, ಮಾಡ್ರೇಟ್ ಮತ್ತು ಸಿವಿಯರ್ ಆಗಿ ಕ್ಯಾಟಗರೈಸ್ ಮಾಡಿಕೊಂಡು ಅವರಿಗೆ ಅಡ್ವೈಸ್ ಕೊಡಲಾಗಿತ್ತು. ಸೊ ಈವನ್ ಗೌರ್ಮೆಂಟ್ ಮುಖಾಂತರ 5,000 ಬೆಡ್ ಫೀಲ್ಡ್ ಹಾಸ್ಪಿಟಲ್ ಮಾಡಿ ಅಲ್ಲಿ ಮೈಲ್ಡ್ ಸಿಂಪ್ಟಮ್ಸ್ ಇರುವವರನ್ನು ಟ್ರಾನ್ಸ್ಫರ್ ಮಾಡಲಾಗಿತ್ತು. ಹಾಗೂ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಕೆಲವೊಂದು ಪ್ರೈವೇಟ್ ಆಸ್ಪತ್ರೆಗಳು ಹೋಟೆಲ್ಗಳನ್ನು ಬುಕ್ ಮಾಡಿ ಅದರ ಅಟ್ಯಾಚ್ ಮಾಡಿಕೊಂಡು ಈ ಮೈಲ್ಡ್ ಪೇಷಂಟ್ ಅಥವಾ ರಿಕವರ್ ಆದ ಪೇಷಂಟ್ ಆಸ್ಪತ್ರೆಯಲ್ಲಿ ಇಡದೆ ಅವರನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಆಸ್ಪತ್ರೆಗಳು ಬೆಡ್ಗಳು ಶಾರ್ಟೇಜ್ ಆಗೋ ಸಾಧ್ಯತೆಗಳು ತುಂಬ ಇತ್ತು ಆ ಸಮಯದಲ್ಲಿ. ಅದಕ್ಕಾಗಿ ಈ ಮೈಲ್ಡ್ ಸಿಂಪ್ಟಮ್ಸ್ ಇದ್ದವರನ್ನು ಆದಷ್ಟು ಬೇಗ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಮಾಡಿ ಅವರಿಗೆ ಈ ಸೆಂಟರ್ಗಳಲ್ಲಿ, ಈ ಕೋವಿಡ್ ಸೆಂಟರ್ಸ್ ಅಂತ ಹೋಟೆಲ್ಗಳಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ 25 ಪೇಷಂಟ್ಗಳಿಗೆ 2 ನರ್ಸ್ ಹಾಗೂ 1 ಡಾಕ್ಟ್ರನ್ನು ನೇಮಕ ಮಾಡಿಕೊಂಡು ಮಾನಿಟರ್ ಮಾಡಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ತಾಯಿದ್ರು. ಸೊ ಇದು ತುಂಬ ಅನುಕೂಲ ಆಗುತ್ತದೆ ಬೇಕಾದವರಿಗೆ. ಮತ್ತು ಈ ಬೆಡ್ ಅಗತ್ಯ ಇರುವವರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗುತ್ತದೆ. ಕೋವಿಡ್ ಸಮಯದಲ್ಲಿ ಇವನ್ ಬೇರೆ ಕಾಯಿಲೆಯಿಂದ ಅಡ್ಮಿಟ್ ಆಗುವವರು ಇರ್ತಾರೆ. ಹಾರ್ಟ್ ಅಟ್ಯಾಕ್ ಮೂಲಕ ಅಥವಾ ಸ್ಟ್ರೋಕ್ ಆಗಿ ಅಡ್ಮಿಟ್ ಆಗೋರು ಇರ್ತಾರೆ. ಅವರಿಗೂ ಅಟೆನ್ಷನ್ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಬೆಡ್ ಅವೈಲೇಬಿಲಿಟಿ ತುಂಬ ಇಂಪಾರ್ಟೆಂಟ್. ICU ಅವೈಲೇಬಿಲಿಟಿ ತುಂಬ ಇಂಪಾರ್ಟೆಂಟ್. ಅವರು ನೆಗ್ಲೆಕ್ಟ್ ಆಗಬಾರ್ದು ಆ ಸಮಯದಲ್ಲಿ. ಇನ್ನೊಂದು ಸ್ಟ್ರಾಟಜಿ ಅಂದರೆ, ಕೆಲವು ಹಾಟ್ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದರು. ಇನಿಷಿಯಲ್ ಸ್ಟೇಜಸಲ್ಲಿ ಐಡೆಂಟಿಫೈ ಮಾಡಿ ಅದನ್ನು ಕಂಪ್ಲೀಟ್ ಲಾಕ್ಡೌನ್ ಮಾಡಿದರು ಆ ಏರಿಯಾಗಳನ್ನು. ಆದರೂ ಲಾಕ್ಡೌನ್ ಮಾಡಿದ ಮೇಲೆ ಆ ಏರಿಯಾದಲ್ಲಿರುವವರಿಗೆ ಊಟ ವ್ಯವಸ್ಥೆಯು ಅಥವಾ ದಿನದ ಸಪ್ಲೈಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಫೆಸಿಲಿಟಿಗಳು ಮಾಡಿಕೊಟ್ರು. ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಮೀಲ್ ಫಾರ್ ಮಿಲಿಯನ್ಸ್ ಅಂತ.
ಒಂದು ಇನಿಷಿಯೇಟಿವ್ ಶುರು ಮಾಡಿ ಕೆಲಸ ಇಲ್ಲದವರಿಗೂ ಅಂದರೆ ಈ ಲಾಕ್ಡೌನ್ ಆದಮೇಲೆ ಜನರು ಮನೆಯಲ್ಲೇ ಉಳಿದರು, ಕೆಲಸ ಇಲ್ಲದೆ ಕೆಲವರು ಅಥವಾ ಕೆಲವರ ಹಸ್ಬೆಂಡ್ಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಫ್ಯಾಮಿಲಿಗಳು ಮನೆಯಲ್ಲಿದ್ದರು. ಇಂಥವರಿಗೆಲ್ಲ ಆದಷ್ಟು NGO ಥ್ರೂ, ಆರ್ಗನೈಸೇಷನ್ ಥ್ರೂ ಹಾಗೂ ಸರ್ಕಾರದ ಥ್ರೂ ಕಡೆಯಿಂದ ಸಪೋರ್ಟ್ಗಳು ಅಂದರೆ ಮೀಲ್ ಸಪ್ಲೈ ಅಥವಾ ದಿನದ ರೇಷನ್ ಸಪ್ಲೈ ಮಾಡಲಿಕ್ಕೆ ಶುರು ಮಾಡಿದರು. ಇದು ತುಂಬ ಇಂಪಾರ್ಟೆಂಟ್. ಈ ಪ್ಯಾಂಡಮಿಕ್ ಟೈಮಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಅಂದರೆ ಜನರು ಸಫರ್ ಆಗ್ತಾರೆ, ಅವರ ಫ್ಯಾಮಿಲಿಗಳು ಆಸ್ಪತ್ರೆಯಲ್ಲಿ ಇರ್ತವೆ, ಆದರೆ ಅವರಿಗೂ ಊಟದ ಸಪ್ಲೈ ಇರೋದಿಲ್ಲ, ಅವ್ರು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ಸಮಯದಲ್ಲಿ ಸರ್ಕಾರದ ಸಪೋರ್ಟ್ ತುಂಬ ಅಗತ್ಯ. ಹಾಗೆಯೇ ಈ ಕೋವಿಡ್ ಕೇಸಸ್ಗಳು ಮ್ಯಾನೇಜ್ ಮಾಡಲಿಕ್ಕೆ ನಮಗೆ ನ್ಯಾಷನಲ್ ಗೈಡ್ಲೈನ್ಸ್ ಅಂತ ವೀಕ್ಲಿ ಅಥವಾ ಸಮ್ಟೈಮ್ಸ್ 2 ವೀಕ್ಲಿ ಎಲ್ಲ ಆಸ್ಪತ್ರೆಗಳಿಗೂ, ಎಲ್ಲ ಡಾಕ್ಟರ್ಗಳಿಗೂ ಗೌರ್ಮೆಂಟ್ ಥ್ರೂ ನಮಗೆ ನ್ಯಾಷನಲ್ ಗೈಡ್ಲೈನ್ಸ್ ಲಭ್ಯವಾಗ್ತಾ ಇತ್ತು. ಅದರ ಮುಖಾಂತರ ನಾವು ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಮಾಡ್ತಾಯಿದ್ವಿ. ಮತ್ತು ಕೇಸಸ್ ಕಡಿಮೆ ಆಗ್ತಾ ಬಂದಾಗ ಫೇಸಿಂಗ್ ಔಟ್ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಈಗ ನಾನು ಕೆಲಸ ಮಾಡೋ ಪ್ರೈವೇಟ್ ಆಸ್ಪತ್ರೆಯಲ್ಲಿ 3 ಹಾಸ್ಪಿಟಲ್ಗಳಿವೆ. ಅದನ್ನು ಒಂದು ಹಾಸ್ಪಿಟಲ್ ಫಸ್ಟನ್ನು ಕೋವಿಡ್ ಫ್ರೀ ಅಂತ ಮಾಡಿದರು. ಅಂದರೆ ಕೇಸಸ್ ಕಡಿಮೆ ಆಗ್ತಾ ಒಂದು ಹಾಸ್ಪಿಟಲ್ ಕೋವಿಡ್ ಫ್ರೀ ಮಾಡಿ ಇನ್ನೂ 2 ಹಾಸ್ಪಿಟಲಲ್ಲಿ ಕೋವಿಡ್ ಪೇಷಂಟ್ಗೆ ಅಡ್ಮಿಟ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿದರು. ಅಂದರೆ ಈ ಫೇಸಿಂಗ್ ಔಟ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಈ ಕೋವಿಡ್ ಬೇರೆ ಕಾಯಿಲೆಯಿಂದ ನರಳುತ್ತವರು, ಕಾಯಿಲೆ ಇರುವವರಿಗೆ ಟ್ರೀಟ್ಮೆಂಟ್ ಸಿಗುವ ಹಾಗೆ ಮಾಡ್ತಾಯಿದ್ರು. ಯಾಕೆಂದರೆ ಕೆಲವೊಮ್ಮೆ ಪೇಷಂಟ್ಗಳಿಗೂ ಹೆದರಿಕೆಯಿಂದ ಆಸ್ಪತ್ರೆ ಹೋಗದೇ ಇರ್ತಾರೆ. ಸೊ ಒಮ್ಮೆ ಕೋವಿಡ್ ಫ್ರೀ ಆಸ್ಪತ್ರೆ ಲಭ್ಯ ಇದೆ ಅಂತ ಅಂದ್ಕೊಂಡ್ಮೇಲೆ ಜನರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ. ಏನು ಪ್ರಾಬ್ಲಮ್ ಇದ್ದರೂ ಡೈರೆಕ್ಟಾಗಿ ಹೋಗಿ ಟ್ರೀಟ್ಮೆಂಟ್ ಮಾಡಿಕೊಡ್ತಾರೆ. ಇಲ್ಲದ್ರೆ ಟ್ರೀಟ್ಮೆಂಟ್ ಮಾಡದೆ ಡಿಲೇ ಆಗಿ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆಗಳಿರ್ತವೆ. ಈ ಕೋವಿಡ್ ಫ್ರೀ ಮಾಡಲಿಕ್ಕೆ ರೂಲ್ಸ್ಗಳು, ರೆಗ್ಯುಲೇಷನ್ಸ್ ಇತ್ತು ಗೌರ್ಮೆಂಟಿಂದ. ಎಲ್ಲ ಸ್ಟಾಫ್ಗಳಿಗೂ 2 ತಿಂಗಳಿಗೊಮ್ಮೆ ಕೋವಿಡ್ ಟೆಸ್ಟ್ ಮಾಡಬೇಕಾಗ್ತದೆ. ಹಾಗೂ ಎಲ್ಲ ಪೇಷಂಟ್ಗಳು ಎಮರ್ಜೆನ್ಸಿ ಥ್ರೂ ಬರುವ ಅಡ್ಮಿಟ್ ಆಗೋ ಪೇಷಂಟ್ಗಳಿಗೆ ಕೋವಿಡ್ ಟೆಸ್ಟಿಂಗ್ ಮಾಡಿ ಆಮೇಲೆ ನೆಗೆಟಿವ್ ಅಂತ ಪ್ರೂವ್ ಆದಮೇಲೆ ಅಡ್ಮಿಟ್ ಮಾಡಬೇಕಾಗ್ತದೆ. ಅಥವಾ ಪಾಸಿಟಿವ್ ಬಂದರೆ ಕೋವಿಡ್ ಸೆಂಟ್ರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಈ ಕೋವಿಡ್-19 ಸಮಯದಲ್ಲಿ ಹೆಲ್ತ್ ಕೇರ್ ಸ್ಟಾಫ್ಗಳಿಗೆ ಗೌರ್ಮೆಂಟ್ಗಳಿಂದ ಮತ್ತು ನಮ್ಮ ಆಸ್ಪತ್ರೆಗಳಿಂದ ಫುಲ್ ಸಪೋರ್ಟ್ ಸಿಗ್ತಾಯಿತ್ತು ನಮಗೆ. ಇಂಪಾರ್ಟೆಂಟ್ ಅಂದರೆ ಈಗ ಸೇನೆ ಯುದ್ಧ ಹೋಗುವಾಗ ಹೇಗೆ ಅಸ್ತ್ರಗಳು ಬೇಕಾಗ್ತದೋ ಅದೇ ಥರ ನಮಗೆ ಕಂಟಿನ್ಯೂಸ್ ಸಪ್ಲೈ ಆಫ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬಹಳ ಮುಖ್ಯ. ಸೊ ಗೌರ್ಮೆಂಟಿಂದನೂ ನಮ್ಮ ಆಸ್ಪತ್ರೆ ಮ್ಯಾನೇಜ್ಮೆಂಟ್ಗಳಿಂದನೂ ನಮಗೆ ಕಂಟಿನ್ಯೂಸ್ ಸಪ್ಲೈ ಆಫ್ PPEs, ಮಾಸ್ಕ್ಗಳು, ಮತ್ತು ವೆಂಟಿಲೇಟರ್ಗಳು, ಮತ್ತು ಆಕ್ಸಿಜನ್ ಇನ್ಸ್ಟ್ರೂಮೆಂಟ್ಸ್ಗಳು, ಇದನ್ನೆಲ್ಲ ಕಂಟಿನ್ಯೂಸ್ ಸಪ್ಲೈ ಸಿಗುವಂತೆ ನೋಡ್ಕೊಳ್ತಾ ಇದ್ರು. ಮತ್ತು ಈವನ್ ಸ್ಟಾಫ್ಗಳಿಗೆ, ಹೆಲ್ತ್ ಕೇರ್ ಸ್ಟಾಫ್ಗಳಿಗೆ ಎಸ್ಪೆಷಲಿ ರಜೆ ಹೋಗುವಂತಿರಲಿಲ್ಲ. ಅದರಿಂದ ಕೆಲವೊಮ್ಮೆ ಹೆಲ್ತ್ ಕೇರ್ ವರ್ಕರ್ಸ್ಗೆ ಮೆಂಟಲ್ ಸ್ಟ್ರೆಸ್ ಇರ್ತದೆ. ಅದನ್ನು ಡೀಲ್ ಮಾಡಲಿಕ್ಕೋಸ್ಕರ ಮೆಂಟಲ್ ಹೆಲ್ತ್ ಸೇಫ್ಟಿಗೋಸ್ಕರ ಸಪ್ರೇಟ್ ಟೀಮ್ ರಚನೆ ಮಾಡಿಕೊಂಡು ಅದನ್ನು ನೋಡುವಂತೆ ಮಾಡ್ತಾಯಿದ್ರು. ಇನ್ನೊಂದು ಇಂಪಾರ್ಟೆಂಟ್ ಸೌಲಭ್ಯ ನಮಗೆ ಆಸ್ಪತ್ರೆಯಿಂದ ಸಿಕ್ಕಿದೆ ಅಂದರೆ ಸಪ್ರೇಟ್ ಅಕಾಮಡೇಷನ್. ಬೇಕಾದರೆ ಈಗ ನಮಗೆ ಹೆದರಿಕೆ ಇರ್ತದೆ, ನಾವು ಪೇಷಂಟ್ ನೋಡಿಕೊಂಡು ಕೆಲವೊಮ್ಮೆ ನಾವು ಇನ್ಫೆಕ್ಷನ್ ಮನೆಗೆ ತೊಗೊಂಡು ಹೋಗ್ತೀವ, ಮಕ್ಕಳಿಗೆ ಕೊಡ್ತೀವ, ಮನೆಯಲ್ಲಿರುವ ಎಲ್ಡರ್ಸ್ಗಳಿಗೆ ಟ್ರಾನ್ಸ್ಮಿಟ್ ಮಾಡೋ ಸಾಧ್ಯತೆ ಇರ್ತದೆ. ಅದರಿಂದ ನಮಗೆ ಆಪ್ಷನ್ ಕೊಟ್ಟಿದ್ದರು, ಬೇಕಾದರೆ ಸಪ್ರೇಟ್ ಅಕಾಮಡೇಷನ್ ಕೊಟ್ಟು ಅಲ್ಲಿ ನಾವು ಇರುವಂತೆ ಈ ಪ್ಯಾಂಡಮಿಕ್ ಸಮಯದಲ್ಲಿ ಇರುವಂತೆ ಆಪ್ಷನ್ ಕೊಟ್ಟು ಕೆಲವರು ಅದನ್ನು ಅಪ್ ಮಾಡಿದ್ದಾರೆ, ಕೆಲವರು ಅಪ್ ಮಾಡದೆ ಹಾಗೆ ಸೇಫ್ಟಿ ಪ್ರಿಕಾಷನ್ ತೊಗೊಂಡ್ಕೊಂಡು ಈ ಹೆಲ್ತ್ ಕೇರ್ ವರ್ಕರ್ಸ್ಗಳಿಗೆ ಕೆಲವು ಚಾಲೆಂಜಸ್ ಫೇಸ್ ಮಾಡಬೇಕಾಗ್ತಾ ಬರ್ತದೆ ಈ ಕೋವಿಡ್-19 ಪ್ಯಾಂಡಮಿಕ್ ಸಮಯದಲ್ಲಿ. ಅಂದರೆ ಮುಂದೆ ಹೇಳಿದಾಗೆ ಕೆಲವೊಮ್ಮೆ ಸ್ಟ್ರೆಸ್ಫುಲ್ ಆಗಿರ್ತೀವಿ. ನಾವು ಪೇಷಂಟ್ಗಳು ನೋಡ್ತೀವಿ, ನಮಗೆ ಗೊತ್ತಿರೋಲ್ಲ. ಇಟ್ ಇಸ್ ಅನ್ ಇನ್ವಿಸಿಬಲ್ ಎನಿಮಿ, ವೈರಸ್ ನಮ್ಗೆ ಕಾಣೋದಿಲ್ಲ. ಅದರಿಂದ ಎಲ್ಲ ಸಮಯದಲ್ಲಿ ಡ್ಯೂಟಿಯಲ್ಲಿ ಇರುವಾಗ ನಾವು ಜಾಗ್ರತೆಯಿಂದ ಇರಬೇಕಾಗ್ತದೆ. ಎಲ್ಲೂ ಇನ್ಫೆಕ್ಷನ್ ಕಂಟ್ರೋಲ್ ತಪ್ಪದೆ ಎಲ್ಲ ಮೆಜರ್ಸ್ಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಮಾಸ್ಕ್ ಅಥವಾ PPE ಅಥವಾ ಪೇಷಂಟ್ ಇಂಟ್ರ್ಯಾಕ್ಷನ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕಾಗ್ತದೆ. ಯಾಕೆಂದರೆ ಕೆಲವೊಮ್ಮೆ ನಾವು ಇನ್ಫೆಕ್ಷನ್ ಮನೆಗೆ ತೊಗೊಂಡು ಹೋಗುವ ಸಾಧ್ಯತೆಗಳಿರ್ತವೆ, ನಮ್ಮ ಫ್ಯಾಮಿಲಿ ಕೊಡುವ ಸಾಧ್ಯತೆಗಳಿರ್ತವೆ. ಇದು ಯಾವಾಗಲೂ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನಾವು ಮಾತ್ರ ಅಲ್ಲ, ನಮ್ಮ ಹೋಲ್ ಟೀಮ್ ಎಚ್ಚರಿಕೆಯಿಂದ ಇರಬೇಕು. ಕೆಲವೊಮ್ಮೆ ಒಬ್ಬರಿಂದ ತಪ್ಪಾದರೆ ಅದು ಅವರಿಂದ ಇನ್ಫೆಕ್ಷನ್ ಬೇರೆಯವರಿಗೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇರ್ತದೆ.
ಅದಕ್ಕೋಸ್ಕರ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಆಸ್ಪತ್ರೆಗಳು ಕೆಲವು ಸ್ಟ್ರಾಟಜಿ ಮಾಡ್ತಾಯಿದ್ರು. ಒಂದು ಶಾರ್ಟ್ ಶಿಫ್ಟ್ ಮಾಡೋದು, ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ಗಳು ಶಾರ್ಟ್ ಶಿಫ್ಟ್ ಮಾಡಿ ಮನೆಗೆ ಹೋಗುವಂಥದ್ದು. ಅದರಿಂದ ಇನ್ಫೆಕ್ಷನ್ ಅವರಿಗೆ ಇನ್ಫೆಕ್ಷನ್ ತಗೊಳ್ಳುವ ಚಾನ್ಸಸ್ ಕಡಿಮೆ ಇರ್ತದೆ. ಇನ್ನೊಂದು, ಮನೆಗೆ ಹೋಗೋ ಮುಂಚೆ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಗೆ ಹೋಗೋದು. ಮೂರನೇದಾಗಿ ಬೇರೆ ಸ್ಟಾಫ್ ಅಕೊಮಿಡೇಷನ್, ಸಪ್ರೇಟ್ ಅಕೊಮಿಡೇಷನಾಗಿ ಪ್ರೊವೈಡ್ ಮಾಡೋದು. ಇದು ಮತ್ತು UAE ಗೌರ್ಮೆಂಟಿಂದ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ಗಳಿಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ಈ ಕೋವಿಡ್-19 ಮುಟ್ಟಹಾಕಲು ಹೆಲ್ತ್ ಕೇರ್ ಟೀಮ್ ಜೊತೆಗೆ ಜನಸಾಮಾನ್ಯರು ಅಥವಾ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ತುಂಬ ಇಂಪಾರ್ಟೆಂಟ್. ಇವರು ಜನಸಾಮಾನ್ಯರು ಇದನ್ನು ಅರ್ಥ ಮಾಡಿಕೊಂಡು ಹೆಲ್ತ್ ಕೇರ್ ಟೀಮ್ ಜೊತೆ, ಕಮ್ಯುನಿಟಿ ವರ್ಕರ್ಸ್ ಜೊತೆ, ಅಂದರೆ ಪೊಲೀಸ್ ಆಫೀಷಿಯಲ್ಸ್ ಅಥವಾ ಮತ್ತು ಅದರ್ ಕಮ್ಯುನಿಟಿ ಮೆಂಬರ್ಸ್ ಜೊತೆ ಕೈ ಜೋಡಿಸಿದರೆ ಇದನ್ನು ನಾವು ಡೆಫಿನೆಟ್ಲಿ ತಡೆಗಟ್ಟಲು ಸಾಧ್ಯವಾಗುತ್ತದೆ. ಸತ್ಯನಿಷ್ಠ ಮಾಧ್ಯಮಕ್ಕೆ ಓದುಗರು, ವೀಕ್ಷಕರ ಆರ್ಥಿಕ ಬೆಂಬಲ ಅತ್ಯಗತ್ಯ. ನೀವು ವಾರ್ತಾಭಾರತಿಯನ್ನು ಮೆಚ್ಚುತ್ತೀರಿ ಎಂದಾದರೆ ಹಿಂದೆ ಅದರ ಆನ್ಲೈನ್ ಆವೃತ್ತಿಯ ವಾರ್ಷಿಕ ಚಂದಾದಾರರಾಗಿ ಅದನ್ನು ಬೆಂಬಲಿಸಿ. ವಿವರಗಳಿಗೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಅಥವಾ ಈ ಲಿಂಕ್ಗೆ ಭೇಟಿ ನೀಡಿ.